ಇರುತ್ತೆ. ಅಂದ್ರೆ ಈಗ ಪ್ರಶ್ನೆ ಇಲ್ಲಿ ಲೈಸೆನ್ಸ್ ತಗೊಳ್ಬೇಕಾದ್ರೆ ಇರುತ್ತೆ, ರಿನಿವಲ್ ಟೈಮ್ ನಲ್ಲಿ ಇವ್ರಿಗೆ ಏನು ಆಪ್ಷನ್ ಇದೆ, ಸರ್ಕಾರ ಇದನ್ನ ಹೇಗೆ ಕಡಿವಾಣ ಹಾಕುತ್ತೆ ಅನ್ನೋದು ಮ್ಯಾಟರ್. ಹಾಕುತ್ತಾ ಇಲ್ವಾ ಅದು ಕೂಡ ಒಂದು ಪ್ರಶ್ನೆ ಆಗುತ್ತೆ. ಈಗ ಅದ್ರ ಬಗ್ಗೆ ಕೇಳೋಣ ಇರಿ. ಸರ್ ಇದ್ದಾರೆ, ನಾನು ಸೈಬರ್ ಕ್ರೈಮ್ ಅವ್ರ ಹತ್ರನೇ ಹೋಗ್ತೀನಿ. ಸರ್ ಏನ್ ಅನ್ಸುತ್ತೆ ಸರ್? ಶರಣ್ ಸರ್, ಸರ್ಕಾರಕ್ಕೆ ಇದರಿಂದ ಏನಾದ್ರು ಲಾಭ ಇರುತ್ತೆ ಅನ್ನೋದು ಅವ್ರ ಪ್ರಶ್ನೆ. ಖಂಡಿತವಾಗ್ಲೂ ಇದೆ ಲಾಭ. ಅದೇ ನನ್ನ ಮುಖ್ಯ ಪ್ರಶ್ನೆ ಅದೇ ಕೇಳಿದ್ದು. ನೀವು ಇದನ್ನ ಲೀಗಲೈಸ್ ಮಾಡ್ಬೇಕಂತ ಇದ್ದೀರೋ ಬ್ಯಾನ್ ಮಾಡ್ಬೇಕಂತ ಇದ್ದೀರೋ? ಅದು ಎರಡು ಪ್ರಶ್ನೆಗಳು. ಅದು ಬ್ಯಾನ್ ಅಂದ್ರೆ ಟೋಟಲ್ ಬ್ಯಾನು, ಅದರಿಂದ ನೀವು GST, ನನಗೆ GST ಬರುತ್ತೆ 28% GST ಬರುತ್ತೆ, ಅದರಿಂದ ನನಗೆ ಬೇರೆ ಇದರಲ್ಲಿ ನನಗೆ ಇದು ಆಗುತ್ತೆ ಅಂತ ಅನ್ನೋದು ಅದು ತಪ್ಪಾಗುತ್ತೆ. ಅಂದ್ರೆ ನಾವು ಸೇಮ್ ಅದು ಎಕ್ಸಾಂಪಲ್ ನಾನು ಆಗಲ್ಲೇನೂ ಅದೇ ಹೇಳಿದ್ದು. ಈಗ ಸಿಗರೇಟು ಬ್ಯಾನ್ ಮಾಡ್ತೀರಾ ಅಥವಾ ಅದು ರೆವೆನ್ಯೂ, ಬಿಗ್ಗೆಸ್ಟ್ ರೆವೆನ್ಯೂ. ಆನ್ಲೈನ್ ಗೇಮಿಂಗು ನೀವು ಅದು ಸಮಾಜಕ್ಕೆ ಒಳ್ಳೇದಲ್ಲ ಅಂತ ಅಂದ್ಕೊಂಡ್ರೆ ನೀವು 100% ಬ್ಯಾನ್ ಮಾಡ್ಬೋದು. ಇವತ್ತು ಟೆಕ್ನಾಲಜಿ ಬೇಕಾದಷ್ಟು ಮುಂದುವರೆದಿದೆ. ಇವತ್ತು ಚೈನಾದಲ್ಲಿ ನೀವು ಫೇಸ್ಬುಕ್, ವಾಟ್ಸಾಪ್, ಟ್ವಿಟ್ಟರು ಯಾವುದು ಯೂಸ್ ಮಾಡೋ ಕೊಡೋಂಗಿಲ್ಲ. ಅಂದ್ರೆ ಅವ್ರ ದೇಶದಲ್ಲಿ ಅವ್ರದೇ ಸ್ವಂತವಾದ ಅಪ್ಲಿಕೇಶನ್ ತಯಾರು ಮಾಡ್ಕೊಂಡಿದ್ದಾರೆ. ಇವತ್ತು ನಿಮಗೆ ಮಾಡಲೇಬೇಕು ಅಂತಂದ್ರೆ ನೀವು ವಿದ್ಯಾಭ್ಯಾಸದಲ್ಲಿ ನೀವು ಅಪ್ಲಿಕೇಶನ್ಸ್ ಮಾಡಿಸ್ಬೋದು, ಅಥವಾ ಒಳ್ಳೆ ಕಾರ್ಯದಲ್ಲಿ ಗೇಮ್ಸ್ ಮಾಡಬೇಕು ಅಂದ್ರೆ ರೆಗ್ಯುಲೇಟ್ ಮಾಡಬೇಕು ಅಂದ್ರೆ ರೆಗ್ಯುಲೇಟ್ ಮಾಡ್ಬೋದು. ಇವತ್ತು ಎಲ್ಲ ಕಂಟ್ರೋಲ್, ಇವತ್ತು ಎಲ್ಲ ಸರ್ವರ್ಸ್ ಕಂಟ್ರೋಲ್ ತಗೋಬಹುದು ನೀವು ಆನ್ಲೈನ್. ನಿಮಗೆ ಅದಕ್ಕೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಯಾವಾಗ್ಲೂ ಅವ್ರ ಜೊತೆ ಕ್ಲೀನ್ ಆಗಿ, ಕ್ಲೋಸ್ ಆಗಿ ವರ್ಕ್, ಇದು ಅವ್ರ ಜೊತೆ ನೀವು ಕೆಲಸ ಮಾಡ್ಬೇಕಾಗತ್ತೆ. ನೀವು ಒಂದ್ ಕಡೆ ನೀವು ಹೆಸರಿಗೆ ನಾನು ಒಂದೆರಡು ಬ್ಯಾನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದೆರಡು ಬ್ಯಾನ್ ಮಾಡಿ ಒಂದು 98 ಅಪ್ಲಿಕೇಶನ್ ಹಂಗೆ ಬಿಡ್ತೀರಾ ಅಂತಂದ್ರೆ ಅದು ಗ್ರೋ ಆಗ್ತಾನೆ ಇರುತ್ತೆ. ಸೊ ಬ್ಯಾನ್ ಮಾಡಕ್ ಆಗಲ್ಲ ಅಂತಿಲ್ಲ. ಇವತ್ತು ಟೆಕ್ನಾಲಜಿ ಇದೆ. ಇವತ್ತು ನಿಮ್ ಫೋನ್ ನಲ್ಲಿ ಯಾವ ಅಪ್ಲಿಕೇಶನ್ ಹಾಕ್ಬೋದು ಅನ್ನೋದ್ ಲೆಕ್ಕಕ್ಕೂ ನೀವು ಮಾಡ್ಬೋದು. ಆಮೇಲೆ ತಂದೆ ತಾಯಿನೂ ಸ್ವಲ್ಪ ನಾವು ನಮ್ದು ಸ್ವಲ್ಪ ಇದು ಇರುತ್ತೆ, ಕರ್ತವ್ಯ ಇರುತ್ತೆ ನಮ್ದು. ನಮ್ಮ ಮಕ್ಕಳಿಗೆ ನಾವು ಏನ್ ಮಾಡ್ಬೇಕು ಅನ್ನೋದನ್ನು ಮುಖ್ಯ. ಎಲ್ಲಾದು ನಾವು ಸರ್ಕಾರ ಮೇಲೆ ಬಿಡ್ತೀವಿ ಅಂತಂತಲ್ಲ. ನಾವು ಇವತ್ತು ಏನಾಗುತ್ತೆ ಅಂತಂದ್ರೆ ಒಂದ್ ಫೋನ್ ಕೊಟ್ಟು ತಂದೆ ತಾಯಿ ಜವಾಬ್ದಾರಿ ಇರುತ್ತೆ ಅಂತ ಹೇಳಿದ್ರಿ, 100% ಇರುತ್ತೆ ಸರ್. ಬಟ್ ಎಷ್ಟೋ ಜನ ತಂದೆ ತಾಯಿಗೆ ಮಗಳು ರೂಮ್ ನಲ್ಲಿ ಕುತ್ಕೊಂಡು ಮೊಬೈಲ್ ನಲ್ಲಿ ಏನ್ ಆಟ ಆಡ್ತಾ ಇದಾರೆ ಅಂತ ಎಲ್ಲಿ ಗೊತ್ತಿರುತ್ತೆ ಸರ್? ಸಾಲ ಗೀಲ ಮಾಡ್ಕೊಂಡು ಈಗ ಹಣ ತೀರ್ಸಕ್ಕಾಗದೆ ಸತ್ ಮೇಲೆ ಗೊತ್ತಾಗುತ್ತೆ ತಂದೆ ತಾಯಿಗೆ, ಓ ನನ್ನ ಮಗನೋ ಮಗಳು ಇಂಥ ಚಟಕ್ ಬಿದ್ದಿದ್ರೇನೋ ಅಂತ. ಜವಾಬ್ದಾರಿ ಇರುತ್ತೆ, ಬಟ್ ಮಕ್ಕಳು ಅವ್ರನ್ನ ಮೀರ್ ಬೆಳೆದು ಬಿಟ್ಟಿರ್ತಾರೆ. ಮೇಡಮ್ ಇವತ್ತು ಮಕ್ಕಳ ಮೊಬೈಲ್ ನಲ್ಲಿ ನೀವು ಆಪ್ ಹಾಕಿ ನೀವು ಪೇರೆಂಟ್ಸ್ ಕಂಟ್ರೋಲ್ ಮಾಡ್ಬೋದು, ಯಾವ ಆಪ್ ಓಪನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅಲ್ಲಿವರೆಗೂ ಕಂಟ್ರೋಲ್ ಮಾಡ್ಬೋದು. ಇವತ್ತು ಆಪ್ ಇದೆ. ಇವತ್ತು ನಾನು ನನ್ನ ಮಕ್ಕಳಿಗೆ ಫೋನ್ ಕೊಟ್ರೆ ಆ ಫೋನ್ ನಲ್ಲಿ ಯಾವ ಆಪ್ ಓಪನ್ ಮಾಡ್ಬೋದು, ಯಾವ ಆಪ್ ಓಪನ್ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದು ಕಂಟ್ರೋಲ್ ಮಾಡ್ಬೋದು. ರಿಪೋರ್ಟ್ನು ಬರುತ್ತೆ. ಎಷ್ಟು ಇದು ನಿಮ್ ಮಕ್ಕಳು ಎಲ್ಲಾದ್ರೂ ಇದ್ರು, ನೀವು ಒಂದ್ ರೂಮ್ ನಲ್ಲಿ ಇದ್ರು, ಏನೋ ಬೇರೆ ಊರ್ನಲ್ಲಿದ್ರು, ಎಷ್ಟು ತಾಸು ಯಾವ ಅಪ್ಲಿಕೇಶನ್ ನಲ್ಲಿ ಟೈಮ್ ಸ್ಪೆಂಡ್ ಮಾಡಿದರೆ ಎಲ್ಲ ಗೊತ್ತಾಗುತ್ತೆ ಮೇಡಮ್. ಅದಕ್ಕೆ ಎಜುಕೇಶನ್ ಇದು NGOs, ಸೋಷಿಯಲ್ NGOs ಎಲ್ಲ ಮಾಡಿ ಎಜುಕೇಶನ್ ಕೊಟ್ಟು ಒಂದು ಕಡೆ ನಾವು ಪೇರೆಂಟ್ಸ್ ಇಂದನೂ ಕಂಟ್ರೋಲ್ ಮಾಡಕ್ ಟ್ರೈ ಮಾಡ್ಬೇಕು. ಲಾ ಎನ್ಫೋರ್ಸಿಂಗ್ ಅವ್ರ ಕಡೆ ಬ್ಲಾಕ್ ಮಾಡಕ್ ಎಷ್ಟಾಗುತ್ತೆ ಅವ್ರು ಮಾಡ್ಬೇಕು. ಎರಡು ಇದರಿಂದನೇ ಆಗುತ್ತೆ, ಒಬ್ಬರಿಂದನೇ ಆಗಲ್ಲ. ಇದು ನಮ್ಮ ಪಾಪ್ಯುಲೇಷನ್ ನಿಮ್ಗೆ ಗೊತ್ತು 140 ಕೋಟಿ, 145 ಕೋಟಿ. ನಿಜ. ನಾನು ನಿಮ್ಮ ಹತ್ರ ಬರ್ತೀನಿ. ಮತ್ತೊಬ್ರು ಕಾಲರ್ ಇದ್ದಾರೆ ಮೈಸೂರಿನಿಂದ, ಧನಂಜಯ್ ಅಂತ. ಧನಂಜಯ್ ಅವರೇ ಮಾತಾಡಿ. ನಮಸ್ತೆ ಮೇಡಮ್. ನೋಡ್ತಾ ಇದ್ದೆ ನಿಮ್ ಚಾನಲ್ ನಡೀತಿರೋಂತ ಡಿಸ್ಕಸ್ ನೆಲ್ಲ. ಏನಾಗಿದೆ, ಮೊದ್ಲು ಏನೋ ಒಂದ್ ಸಣ್ಣದಾಗಿ ಜೂಜು ಗೀಜು ಈ ತರದ್ದು ನಡೀತಾ ಇತ್ತು. ಈಗ ಏನಾಗಿದೆ ಅಂದ್ರೆ ಯುವ ಜನತೆ ಅಂತೂ ಸಂಪೂರ್ಣವಾಗಿ ಜೂಜು ಮಟ್ಟದಲ್ಲೇ ಹೊಟ್ಟೋಗ್ಬಿಟ್ಟಿದ್ದಾರೆ. ಆನ್ಲೈನ್ ಗೇಮ್ಗಳು ಬಂದ್ಬಿಟ್ಟು ಸುಮಾರು ಜನ ತಮ್ಮ ಜೀವನೆಲ್ಲ ಕಳ್ಕೊಳ್ಳೋ ಸ್ಟೇಜ್ ಬಂದ್ಬಿಟ್ಟಿದೆ. ಮೊದಲು ಈ ಸರ್ಕಾರ ಈಗಿನ ತಗತಾರ ತೀರ್ಮಾನ ಎಲ್ಲ ಸ್ವಾಗತ ಮಾಡ್ಲೇಬೇಕಾದದ್ದು. ಜೊತೆಗೆ ಸಂಪೂರ್ಣವಾಗಿ ನಿಷೇಧ ಮಾಡಿದ್ರು ಭಾರಿ ಒಳ್ಳೇದು. ಯಾವುದು ಒಂದು ಇಲ್ಲದೆ ಹೋದಂಗೆ ಮಾಡಬೇಕು. ಹಲೋ, ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ ಸರ್. ಸಂಪೂರ್ಣವಾಗಿ ಈ ಒಂದು ಆನ್ಲೈನ್ ಗೇಮ್ ನ ಸಂಪೂರ್ಣವಾಗಿ ನಿಷೇಧ ಮಾಡೋ ಒಂದು ತೀರ್ಮಾನನ ಸರ್ಕಾರ ಮಾಡ್ಲೇಬೇಕು. ಯಾಕಂದ್ರೆ ಯುವ ಜನತೆ ಇವತ್ತಿನ ದಿನದಲ್ಲಿ ಈ ಸಂಪೂರ್ಣವಾಗಿ ಆನ್ಲೈನ್ ಗೇಮಿಂಗ್ ಸಂಪೂರ್ಣವಾಗಿ ಅಡಿಕ್ಟ್ ಆಗೋದು ಜಾಸ್ತಿ ಆಗ್ತದೆ. ದಿನದಿಂದ ದಿನ ತುಂಬಾ ಜಾಸ್ತಿ ಆಗ್ತದೆ. ಪಾಪ ತಂದೆ ತಾಯಿಗಳು ಮಾಡಿರೋದ್ನೆಲ್ಲ ಪಾಪ ಇವರು ಆನ್ಲೈನ್ ಗೇಮಿಂಗ್ ಅಲ್ಲಿ ಕಳೆದು ಜಿಗುಪ್ಸೆಗೊಂಡು ತಂದೆ ತಾಯಿಗಳು
ಅವ್ರ ಜವಾಬ್ದಾರಿ ಏನು ಅಥವಾ ಅವ್ರ ಕರ್ತವ್ಯ ಏನು ಅವ್ರ ನೋವೇನು ಅಂತ ಹೇಳ್ತಿದ್ದಾರೆ ಸರ್. ಎಷ್ಟೋ ಕಡೆ ತಂದೆ ತಾಯಿಗಳು ಇದನ್ನ ಆಟ ಆಡ್ತಾ ಇದ್ದಾರೆ. ಆಟ ಆಡಿ ಸಾಲ ತೀರ್ಸಕ್ಕಾಗದೆ ಮಕ್ಳನ್ನ ಬಿಟ್ಟು ತಂದೆ ತಾಯಿನೇ ಸುಸೈಡ್ ಮಾಡ್ಕೊಂಡಿದ್ದಾರೆ. ನಾವು ನಮ್ಮ ಕಣ್ಣೆದ್ರಿಗೆ ನೋಡಿದೀವಿ ಸರ್. ಈಗ ಸುಮಾರು ತಂದೆ ತಾಯಿನೂ ಅಡ್ಡ ದಾರಿಯನ್ನ ಅಥವಾ ಅಡ್ಡನಾಡಿ ದಾರಿಯನ್ನ ಹಿಡಿದಿದ್ದಾರೆ ಎಷ್ಟೋ ಕಡೆ. ಅಲ್ಲ, ಅದು ಮೇ ಬಿ ಏನ್ ಎಕ್ಸೆಪ್ಷನ್ ಇರ್ಬೋದು. ಆದರೆ ಜನರಲ್ ಆಗಿ ಮಕ್ಕಳು ಇವತ್ತು ಸಣ್ಣ ಮಕ್ಕಳು ಕೂಡ ಏನು ಸಿಂಗಲ್ ಡಿಜಿಟ್ ಏಜು, ನಾನು ಹೇಳೋದು ಲೆಸ್ ದೆನ್ 10 years ಓಲ್ಡ್ ಕೂಡ ಅವರು ಬ್ರೇಕ್ ಮಾಡ್ತಾರೆ. ನೀವು ಬ್ಲಾಕ್ ಮಾಡಿದ್ರು ಕೂಡ ಅದನ್ನ ಬ್ರೇಕ್ ಮಾಡಿ ಓಪನ್ ಮಾಡುವಂಥ ಕೆಪಾಸಿಟಿ ಈಗ ಮಕ್ಕಳಿಗಿದೆ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ತಂದೆ ತಾಯಿ ಪಾಪ ಅವ್ರು ಅಂದ್ಕೊಂಡಿರ್ತಾರೆ ನಾನು ಬ್ಲಾಕ್ ಮಾಡಿದ್ದೀನಿ, ಆದರೆ ಅಲ್ಲಿ ಓಪನ್ ಮಾಡಿರ್ತಾನೆ, ಅದನ್ನ ಕ್ರ್ಯಾಕ್ ಮಾಡಿ ಓಪನ್ ಮಾಡಿರ್ತಾನೆ. ಅಂದರೆ ಈಸ್ ಅಹೆಡ್ ಆಫ್ ಅಸ್. ಮಕ್ಕಳು ಈಗಿನ ಜನ್ರೇಷನ್ನು ದೇ ಆರ್ ಅಹೆಡ್ ಆಫ್ ಅಸ್ ಇನ್ ದಿ ಟೆಕ್ನಾಲಜಿ, ನಮಗಿಂತ ಮುಂದೆ ಇದ್ದಾರೆ. ಇದನ್ನು ನೋಡ್ಬೇಕು ನಾವು. ಆದ್ದರಿಂದ ಅವೇರ್ನೆಸ್ ಆಗು ಹೋಗುಗಳ ಬಗ್ಗೆ ಸೈಮಲ್ಟೇನಿಯಸ್ ಆಗಿ ಒಂದು ಅವೇರ್ನೆಸ್ ಆಗಬೇಕು ಎಲ್ಲ ಲೆವೆಲಲ್ಲಿ, ಎಸ್ಪೆಷಲಿ ಶಾಲಾ ಮಟ್ಟದಲ್ಲಿ ಮತ್ತು ಸಾರ್ವಜನಿಕವಾಗಿ ಅವೇರ್ನೆಸ್ ಬಂದರೆ. ಈಗೇನು ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಹೇಳ್ತಾರೆ ಸರ್. ಅದ್ರ ಮೇಲೆ ಇದ್ರೂ ಸಿಗರೇಟ್ ಕರೆಕ್ಟ್. ಅದನ್ನೇ ಅಷ್ಟಲ್ಲ, ಸರ್ಕಾರ ಕೂಡ ಕೆಲವು ಕ್ರಮಗಳನ್ನು ಜರುಗಿಸಿದೆ. ಪಬ್ಲಿಕ್ ಪ್ಲೇಸಲ್ಲಿ ಸ್ಮೋಕ್ ಮಾಡಬಾರ್ದು, ಏನೋ ಝೋನ್ಸ್ ಇದ್ದರೆ ಝೋನ್ಸಲ್ಲಿ ಮಾತ್ರ ಸ್ಮೋಕ್ ಮಾಡಬೇಕು, ಈ ಥರ ಎಲ್ಲ ರಿಸ್ಟ್ರಿಕ್ಷನ್ ಮಾಡಬೇಕು. ಆದರೆ ಟೋಟಲ್ ಬ್ಯಾನ್ ಮಾಡಿದಾಗ ಏನಾಗ್ತದೆ, ಈಸಿ ಆಗುತ್ತೆ ಎನ್ಫೋರ್ಸ್ಮೆಂಟ್. ಟೋಟಲ್ ಬ್ಯಾನ್ ಈಸ್ ಟೋಟಲ್ ಬ್ಯಾನ್. ಅದು ಒಂದು ಅಷ್ಟು ಸುಲಭನಾ ಅಂತ ಪ್ರಶ್ನೆ. ಸುಲಭ, ಅದು ಸುಲಭ ಆಗುತ್ತಾ ಇಲ್ವೋ ಅದು ಬೇರೆ, ಆಮೇಲೆ ನೋಡೋಣ. ಬಟ್ ಕಾನೂನು ಮಾಡುವಾಗಲೇ ಕೂಡ ಈ ಥರದ್ದು ಚಾನ್ಸ್ ಗೇಮ್ ಏನಿದೆ ಅದು ಬ್ಯಾನ್. ಈಗ ಕ್ವಶನ್ ಆಫ್ ಅರ್ನಿಂಗ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್, ಅದರಲ್ಲಿ ಹಣಕಾಸಿನ ಒಂದು ರಿಸೋರ್ಸಸ್ ಅಂತ ಹೇಳಿದಾಗ ಅದನ್ನು ಬೇರೆ ಕಡೆಯಿಂದ ತಗೊಳ್ಬೋದು. ಬೇಡ, ಇದು ಇಂಟ್ರೆಸ್ಟ್ ಆಫ್ ಏನೋ ಹ್ಯೂಮನ್ ರಿಸೋರ್ಸ್ ತಗೊಂಡಾಗ ಈ ಎಕನಾಮಿಕಲ್ ರಿಸೋರ್ಸು ಸ್ವಲ್ಪ ಮೊಟ್ಟಕಾದರೂ ಕೂಡ ಹ್ಯೂಮನ್ ರಿಸೋರ್ಸು ವೃದ್ಧಿಯಾಗಿದ್ದರೆ, ಕ್ವಾಲಿಟಿ ಹ್ಯೂಮನ್ ರಿಸೋರ್ಸ್ ಬರ್ತಾಯಿದ್ರೆ ಅದಕ್ಕೆ ಮ್ಯಾಚ್ ಮಾಡೋಕ್ಕೆ ಆಗಲ್ಲ. ಒಬ್ಬ ಒಳ್ಳೆ ವಿಜ್ಞಾನಿ ಆಗ್ತಾನೆ, ನಾಳೆ ದಿವಸ ಡಾಕ್ಟರ್ ಆಗ್ತಾನೆ, ಇನ್ನೊಂದು ಆಗ್ತಾನೆ ಅಂತ ಹೇಳಿದ್ರೆ ದಟ್ ಇಸ್ ಎ ಬೆಟರ್ ಅಸೆಟ್ ಟು ದ ಸ್ಟೇಟ್ ದ್ಯಾನ್ ಮಾನಿಟರಿಯಲ್ ಅಸೆಟ್. ಇದು ಒಂದು ರೀತಿ ಗವರ್ಮೆಂಟ್ ಹತ್ರ ಫಸ್ಟ್ ಮಾತಾಡಿ ಡೀಲ್ ಮಾಡ್ಕೋಬೇಕಾದ್ರೆ ಅಥವಾ ಲೈಸೆನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಹೇಗೆ ಮಾತಾಡಿರ್ತಾರೆ ಅನ್ನೋದು ನನ್ನ ಪ್ರಶ್ನೆ. ಅಂದ್ರೆ ಇದು ಒಂದು ಕೌಶಲ್ಯ ಅಭಿವೃದ್ಧಿ ಆ್ಯಪ್ ಇದು ಅಂತ ಏನಾದರೂ ಸರ್ಕಾರಕ್ಕೆ ತಲೆ ಕೆಡಿಸಿರ್ತಾರ, ಡೈವರ್ಟ್ ಮಾಡಿರ್ತಾರ? ಅದು ಎಕ್ಸ್ಪರ್ಟೀಸ್ ಇರ್ತದೆ. ಈಗ ನಾನು ನೀವು ನೋಡಿದ್ದೀವಿ, ಏನು ನಾವು ಇತಿಹಾಸದಲ್ಲಿ ಓದಿದ್ವಿ, ಮತ್ತು ನಮ್ಮ ಎಪಿಕ್ಸ್ ಹೇಳ್ತವೆ, ಏನು ಮಹಾಭಾರತನೇ ಆಗ್ತಿದ್ದಿಲ್ಲ, ಅದು ಗೇಮ್ ಆಫ್ ಚಾನ್ಸ್. ಅದು ನೋಡಿ, ಅದು ಆಟ ಆಗಲೇ ಇತ್ತು ಅಂತೇಳಿ ನಾವು ಹೇಳಲಿಕ್ಕೆ. ಆ ರೀತಿ ಅದು ಹಾಳು ಮಾಡ್ತಲ್ವಾ, ವಂಶ ಮನುಕುಲವನ್ನೇ ಹಾಳು ಮಾಡ್ತೀವಿ. ಎಷ್ಟೋ ಲಕ್ಷಾಂತರ ಜನ ಸತ್ತರು, ಅದಕ್ಕೆ ಎಷ್ಟು ಬೆಲೆ ಕೊಡೋಕ್ಕಾಗುತ್ತೆ? ಆದ್ದರಿಂದ ಇನ್ ದಿ ಇಂಟ್ರೆಸ್ಟ್, ಇನ್ ದಿ ಲಾರ್ಜರ್ ಇಂಟ್ರೆಸ್ಟ್ ಅಷ್ಟೇ ಅಲ್ಲ, ಇನ್ ದ ಫ್ಯೂಚರ್ ಆಫ್ ಅವರ್ ಕಂಟ್ರಿ. ಸ್ಕಿಲ್ ಗೇಮ್ ಅಲ್ಲ, ಇದು ಸ್ಕಿಲ್ ಡೆವಲಪ್ಮೆಂಟ್ ಮಾಡೋ ಗೇಮ್ ಅಲ್ಲ, ಮ್ಯಾನಿಪುಲೇಟ್ ಮಾಡೋದು ಅನ್ನೋದು ತುಂಬಾ ಚೆನ್ನಾಗಿ ಚಾನ್ಸ್. ಮ್ಯಾನಿಪುಲೇಟ್ ಮಾಡೋದು ಯಾರು? ಹೂ ರನ್ಸ್ ಇಟ್. ಹೌದು ಹೌದು ಹೌದು. ಈಗ ನಾನು ವೇಗಾಸಲ್ಲಿ ಹೋಗಿ ಆಟ ಆಡಿದ್ದೀನಿ. ಆಟ ಆಡುವಾಗ ನಮಗೆ ಶುರುವಲ್ಲಿ ನೀವು ನೋಡಿರ್ಬೋದು, ಆಸೆ ತೋರಿಸ್ತಾರೆ, ಎಲ್ಲ ಬಂದು ಎಲ್ಲ ನಿಮಗೆ ಸಾಫ್ಟ್ ಡ್ರಿಂಕು, ಹಾರ್ಡ್ ಡ್ರಿಂಕ್, ಏನೇನು ಬೇಕು ಎಲ್ಲ ಬರ್ತದೆ, ಚಿಕನ್ ಬರ್ತದೆ, ಎಲ್ಲ ಬರ್ತದೆ. ನೀವೊಂದು $100 ಗೆಲ್ತೀರ ಅಂತ ಇಟ್ಕೊಳ್ಳಿ. ಆ $100ಗೆ ಇನ್ನು 100 ಅಲ್ಲ, ಇನ್ನು 10 ಪಟ್ಟು ಹಾಕಿದರೂ ಕೂಡ ಕಾಂಪೆನ್ಸೇಟ್ ಆಗಲ್ಲ. ಅಷ್ಟು ಒಂದಲ್ಲ ಒಂದು ರೀತಿ ತೆಗಿತಾರೆ. ಅಂದರೆ ಅಲ್ಟಿಮೇಟ್ಲಿ ದೇರ್ ಏನೋ ಬಿಸ್ನೆಸ್ ಈಸ್ ಟು ಅರ್ನ್. ನಾವು ಹೋಗೋದು ಎಂಟರ್ಟೈನ್ಮೆಂಟ್ಗೆ. ವಿ ಡೋಂಟ್ ಮೈಂಡ್, ಬಿಕಾಸ್ ಟೂರಿಸ್ಟ್ ಹೋಗಿ ಒಂದು ಅಷ್ಟು ಕಳ್ಕೊಂಡ್ರು ಅವನಿಗೆ ಏನಿದೆ ಅಂತ ಗೊತ್ತಾಗುತ್ತೆ. ಇಲ್ಲ ಅಂದರೆ ಎಲ್ಲರೂ ಹೇಳ್ತಾರೆ, ಓ ಅಲ್ಲಿ ಹಾಗೆ ಚಟ ವ್ಯಸನ ಆಗಬಾರ್ದು, ಚಟ ಆಗಬಾರ್ದು, ಆಗಬಾರ್ದು ಅಂತ. ಯು ಶುಡ್ ನಾಟ್ ಬಿಕಮ್ ಎ, ಯು ಶುಡ್ ನಾಟ್ ಅಡಿಕ್ಟ್ ಟು ಇಟ್. ನಿಜ ನಿಜ.